ಈ ಕ್ವಶನ್ CET 2024 ಕೇಳಿದ್ರು. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ವರ್ಷ CET ಅಥವಾ ನೀಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಸೊ ಫಸ್ಟ್, ಪಾಲಿನೇಷನ್ ಅಂತಂದರೆ ಏನು? ಆ್ಯಂಥರಿಂದ ಸ್ಟಿಗ್ಮಾಗೆ ಪೋಲನ್ ಗ್ರೈನ್ಸು ಟ್ರಾನ್ಸ್ಫರ್ ಆಗೋ ಪ್ರಾಸೆಸ್ನ ನಾವು ಪಾಲಿನೇಷನ್ ಅಂತ ಹೇಳ್ತೀವಿ. ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ ಅಂತಂದರೆ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಇದು ಇಂಪಾರ್ಟೆಂಟ್. ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಅಂದರೆ ಪ್ಲಾಂಟ್ ಒಂದೇ, ಫ್ಲವರ್ಸ್ಗಳು ಬೇರೆ ಬೇರೆ. ಒಂದೇ ಪ್ಲಾಂಟಲ್ಲಿರೋ ಬೇರೆ ಬೇರೆ ಫ್ಲವರ್ಗಳ ಮಧ್ಯೆ ಪಾಲಿನೇಷನ್ ಆಯಿತು ಅಂತಂದರೆ ಅದನ್ನು ನಾವು ಏನು ಅಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಝೆನೋಗೆಮಿ. ಝೆನೋಗೆಮಿ ಅಂತಂದರೆ 2 ಡಿಫ್ರೆಂಟ್ ಪ್ಲಾಂಟ್ಸ್ ಇರುತ್ತೆ ಇಲ್ಲಿ, ಕರೆಕ್ಟಾ? ಸೊ ಎಕ್ಸ್ ಅನ್ನೋದೊಂದು ಪ್ಲಾಂಟ್ ಅಂತ ಅಂದ್ಕೊಳ್ಳೋಣ, ವೈ ಅನ್ನೋದೊಂದು ಪ್ಲಾಂಟ್ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸ್ ಮತ್ತು ವೈ ಮಧ್ಯೆ ಪಾಲಿನೇಷನ್ ಆದರೆ ಅದನ್ನು ನಾವು ಝೆನೋಗೆಮಿ ಅಂತೀವಿ. ಆಟೋಗೆಮಿ ಅಂತಂದರೆ ಏನು ಗೊತ್ತಾ? ಒಂದೇ ಫ್ಲವರಲ್ಲಿ ಪಾಲಿನೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದೊಂದು ಪ್ಲಾಂಟ್ ಅಂತಂದರೆ ಅಲ್ಲಿ ಎಷ್ಟೊಂದು ಫ್ಲವರ್ಸ್ ಇರುತ್ತೆ, ABCDE ಈ ಥರ. ಯಾವುದೋ ಒಂದು ಫ್ಲವರ್ ತೊಗೊಳ್ಳೋಣ, ಎ ಅನ್ನೋದೊಂದು ಫ್ಲವರು, ಎ ಒಳಗೆ ಪಾಲಿನೇಷನ್ ಆಗುತ್ತೆ, ಅದನ್ನು ನಾವು ಆಟೋಗೆಮಿ ಅಂತೀವಿ. ಅಂದರೆ ಅದೇ ಫ್ಲವರಲ್ಲಿರೋ ಆ್ಯಂಥರ್ ಅದೇ ಫ್ಲವರಲ್ಲಿರೋ ಸ್ಟಿಗ್ಮಾ ಯೂಸ್ ಮಾಡಿ ಪಾಲಿನೇಷನ್ ಆದರೆ ಅದನ್ನು ನಾವು ಆಟೋಗೆಮಿ ಅಂತೀವಿ. ಕ್ಲೆಸ್ಟೋಗೆಮಿ ಅಂತಂದರೆ ಇದು ಯಾವಾಗಲೂ ಕ್ಲೋಸ್ಡ್ ಕಂಡೀಷನಲ್ಲೇ ಇರುತ್ತೆ, ಅಂದರೆ ಈ ಫ್ಲವರ್ಸು ಓಪನ್ನೇ ಆಗೋಲ್ಲ. ಸೊ ಆಬ್ವಿಯಸ್ಲಿ ಅಲ್ಲಿರೋ ಆ್ಯಂಥರ್ ಅಲ್ಲಿರೋ ಸ್ಟಿಗ್ಮಾ ಯೂಸ್ ಮಾಡಿನೇ ಪಾಲಿನೇಷನ್ ಆಗುತ್ತೆ. ಗೆಟೊನೊಗೆಮಿ ಅಂತಂದರೆ ಒಂದೇ ಪ್ಲಾಂಟು ಬೇರೆ ಬೇರೆ ಫ್ಲವರ್ಸು. ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋದೊಂದು ಪ್ಲಾಂಟ್ ಅಂದರೆ ಅಲ್ಲಿ ಎಷ್ಟೊಂದು ಫ್ಲವರ್ಸ್ ಇರುತ್ತೆ, ABCD ಈ ಥರ. ಅಲ್ಲಿ A ಮತ್ತು B ಮಧ್ಯೆ ಪಾಲಿನೇಷನ್ ಆಯಿತು ಅಂತಂದರೆ ಅದನ್ನು ನಾವು ಗೆಟೊನೊಗೆಮಿ ಅಂತೀವಿ. ಅಂದರೆ ಪ್ಲಾಂಟ್ ಒಂದೇ, ಫ್ಲವರ್ಸ್ಗಳು ಬೇರೆ ಬೇರೆ, ಅದನ್ನು ನಾವು ಗೆಟೊನೊಗೆಮಿ ಅಂತ ಹೇಳ್ತೀವಿ, ಸರಿನಾ? ಸೊ ಈಗ ಕ್ವಶನ್ ಮತ್ತು ಆಪ್ಷನ್ಸ್ ಎರಡೂ ಕೇಳಿಸ್ಕೊಂಡಿದ್ದೀರಾ. ಯಾವುದು ಕರೆಕ್ಟ್ ಆಪ್ಷನ್ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಕರೆಕ್ಟಾ ರಾಂಗ್ ಅಂತ ನಾನು ನಿಮ್ಗೆ ಹೇಳ್ತೀನಿ.